ಗುರು ಸಿ.ಎಸ್.ಕೆ ಟೀಮು ಇಷ್ಟು ವರ್ಷಗಳ ಕಾಲ ಸ್ಟೀಫನ್ ಫ್ಲೆಮಿಂಗ್ ಅನ್ನು ಹೆಡ್ ಕೋಚ್ ಇಂದಾನೆ ಇಲ್ಲಿ ಸಿ.ಎಸ್.ಕೆ ಟೀಮ್ಗಳು ಮೆಜಾರಿಟಿ ಆಫ್ ದಿ IPL ಟ್ರೋಫೀಸ್ನ ಗೆದ್ದಿದ್ದಾರೆ. ಹೌದು, MS ಧೋನಿ ಅವರು ಕೂಡ ಒನ್ ಆಫ್ ದಿ ಮೈನ್ ರೀಸನ್. ಅವ್ರು ಕ್ಯಾಪ್ಟನ್ಶಿಪ್ ಮಾಡಿದ್ರು, ರಾಜ್ ಕಡೆಯಿಂದ ಇಲ್ಲಿ ಟೀಮ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಸ್ಟೀಫನ್ ಫ್ಲೆಮಿಂಗ್ ಅಂತಲೇ ಹೇಳ್ಬೋದು. ಆದರೆ ಈ ಸೀಸನ್ ಸ್ಟೀಫನ್ ಫ್ಲೆಮಿಂಗ್ ಅವ್ರನ್ನ ಇಲ್ಲಿ ಸಿ.ಎಸ್.ಕೆ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಈ ನೆಕ್ಸ್ಟ್ ಸೀಸನ್ಗೆ ಯಾರು ಬರ್ತಾರೆ ಅಂತ ಒಂದು ಅಪ್ಡೇಟ್ಗಳು ಬರ್ತಾ ಇದೆ. ಯಾರು ಬರ್ತಾರೆ ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಕ್ರಿಕೆಟ್ ಅನಾಲಿಸಿಸ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟೀಫನ್ ಫ್ಲೆಮಿಂಗ್ ಒಬ್ಬ ದಿಗ್ಗಜ ಪ್ಲೇಯರ್ ಅಂತಲೇ ಹೇಳ್ಬೋದು. ಇಲ್ಲಿ ಅವ್ರು ನ್ಯೂಜಿಲೆಂಡ್ಗೆ ಆಡ್ತಾ ಈಗ ಇಂಗ್ಲೆಂಡ್ ಟೆಸ್ಟ್ ಕೋಚ್ ಕೂಡ ಆಗಿದ್ದಾರೆ ಇಲ್ಲಿ ಸ್ಟೀಫನ್ ಫ್ಲೆಮಿಂಗ್ ಅವರು. ಸಿ.ಎಸ್.ಕೆ ಟೀಮ್ಗಂತೂ ಸಖತ್ತಾಗಿ ಇಲ್ಲಿ ಬ್ಯಾಲೆನ್ಸ್ನ ತರ್ತಾ ಇದ್ರು ಸ್ಟೀಫನ್ ಫ್ಲೆಮಿಂಗು. ಅದೇ ರೀತಿಯಾದಂಥ ಒಂದು ಕೋಚ್ನ ಹುಡುಕ್ತಾ ಇರ್ತಾರೆ ಸಿ.ಎಸ್.ಕೆ ಟೀಮು. ಅದಕ್ಕೋಸ್ಕರ ಈಗ ಇಲ್ಲಿ ರಾಹುಲ್ ದ್ರಾವಿಡ್ ಅವರು ಯಾವುದೇ ಒಂದು IPL ಟೀಮ್ಗಾಗಿರ್ಬೋದು, ಮತ್ತು ಇಲ್ಲಿ BCCI ಎಕ್ಸಲೆನ್ಸ್ ಆಗಿರ್ಬೋದು, ಮತ್ತು ನಿಮಗೆ BCCI NCO ನಡೆಸುವಂಥ ಅದರಲ್ಲೂ ಕೂಡ ಯಾವುದೇ ಒಂದು ಕಾರ್ಯನಿರ್ವಹಿಸ್ತಾ ಇಲ್ಲ ಇಲ್ಲಿ ರಾಹುಲ್ ದ್ರಾವಿಡ್ ಅವರು. ಅದಕ್ಕೋಸ್ಕರ ಸಿ.ಎಸ್.ಕೆ ಅವರು ಅಪ್ರೋಚ್ ಮಾಡ್ತಾ ಇದ್ದಾರೆ ರಾಹುಲ್ ದ್ರಾವಿಡ್ ಅವ್ರಿಗೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. ರಾಹುಲ್ ದ್ರಾವಿಡ್ ಅವರು ಏನಾದ್ರು ಸಿ.ಎಸ್.ಕೆಗೆ ಇಲ್ಲಿ ಕೋಚ್ ಆದರೆ ಅದಕ್ಕಿಂತ ಒಳ್ಳೆ ವಿಚಾರ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ MS ಧೋನಿ ಈ ಸೀಸನ್ ಆಡೋದು ಆಲ್ಮೋಸ್ಟ್ ಡೌಟ್ ಅಂತಲೇ ಹೇಳ್ಬೋದು. ಆಡಿದ್ರೆ ನಮ್ಗೆಲ್ಲರಿಗೂ ಖುಷಿನೇ. ಇದೊಂದು ಸೀಸನ್ ಆಡ್ಬಿಟ್ಟು ಕಪ್ ಗೆದ್ಬಿಟ್ಟು ಆದರೂ ಹೋಗಲಿ, ಎಲ್ಲರೂ ಪ್ಲೇ ಆಫ್ಸ್ಗಾರು ಬಂದ್ಬಿಟ್ಟು ಹೋಗಲಿ ಇಲ್ಲಿ ಸಿ.ಎಸ್.ಕೆ ಟೀಮ್ ಅಂತಲೇ ಹೇಳ್ಬೋದು. ಸಿ.ಎಸ್.ಕೆ ಟೀಮ್ ಈ ಸತಿ ಅಂತೂ ಸಖತ್ತಾಗಿ ಕಾಣ್ತಾ ಇದ್ದಾರೆ. ಆದರೆ ಕಾಂಪಿಟೇಷನ್ ಅಂತ ಕೊಟ್ಟರು ಲಾಸ್ಟ್ ಸೀಸನ್ನು. ನಮ್ಮ RCB ಅಗೇನೆಸ್ಟ್ ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಆಯುಷ್ ಮಾತ್ರ ಆಗಿರೋದು, ಆದರೆ ನಮ್ಮ RCB ಅವರು ಡಾಮಿನೇಟಿಂಗ್ ಕ್ರಿಕೆಟ್ನ ಆಡ್ತಾರೆ. ಈ ಸೀಸನ್ ನಮ್ಮ RCB ಅವರು ಡಾಮಿನೇಟಿಂಗ್ ಕಾಣ್ತಾ ಇದ್ದಾರೆ. ಸಿ.ಎಸ್.ಕೆ ಕೂಡ ಬ್ಯಾಲೆನ್ಸ್ ಆಗಿ ಕಾಣ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯ ಏನಾದ್ರು ಟ್ರೇಡ್ ಮಾಡೋಕ್ಕೆ ಬಂದರೆ ಇನ್ನೂ ಸಖತ್ತಾಗಿ ಕಾಣುತ್ತೆ ಸಿ.ಎಸ್.ಕೆ ಟೀಮ್ ಅಂತ ಹೇಳೋದು. ಒಟ್ನಲ್ಲಿ ಮಹೇಂದ್ರ ಸಿಂಗ್ ಧೋನಿ ಅವರಿಗೆ ಒಂದು ಮ್ಯಾಚ್ ಆಡಿ ಒಂದು ಟ್ರಿಬ್ಯೂಟ್ ಥರ ಕೊಟ್ಟರೆ ಅದಂತ ಸಖತ್ತಾಗಿರುತ್ತೆ ಅಂತ ಹೇಳೋದು. ರಾಹುಲ್ ದ್ರಾವಿಡ್ ಏನಾದ್ರು ಕೋಚ್ ಆದರೆ ಇಂಡಿಯಾಗೆ 2024 ಕಪ್ ಗೆಲ್ಸ್ಕೊಟ್ಟಂಥ ರಾಹುಲ್ ದ್ರಾವಿಡ್ ಅವರಿಗೆ ಅದೇ ರೀತಿಯಾದಂಥ ಒಂದು ಕೂಲಿಂಗ್ ಮೈಂಡ್ನ ಕರ್ಕೊಂಡ್ಬಂದಂಗೆ ಆಗುತ್ತೆ ಇಲ್ಲಿ ಸಿ.ಎಸ್.ಕೆ ಸ್ಟಾಫ್ಗೆ ಅಂತಲೇ ಹೇಳ್ಬೋದು. ಇಲ್ಲಿ ಸ್ಟೀಫನ್ ಫ್ಲೆಮಿಂಗ್ ಏನು ಕೆಲಸ ಮಾಡ್ತಾಯಿದ್ರು ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುವಂಥ ಕೇಪಬಿಲಿಟಿ ನಮ್ಮ ಕರ್ನಾಟಕದ ಪ್ಲೇಯರ್ ಆದಂಥ ದ ವಾಲ್ ಅಂತ ಕರ್ಸ್ಕೊಂಡಂಥ ನಮ್ಮ ರಾಹುಲ್ ದ್ರಾವಿಡ್ ಅವ್ರಿಗೆ ಇದೆ ಅಂತಲೇ ಹೇಳ್ಬೋದು. ನಿಮಗೆ ಅನ್ಸೋದು ಇದ್ರ ಬಗ್ಗೆ ಸಿ.ಎಸ್.ಕೆ ಅವ್ರಿಗೆ ಸ್ಟೀಫನ್ ಫ್ಲೆಮಿಂಗ್ ಅವ್ರಿಗಿಂತ ನಮ್ಮ ರಾಹುಲ್ ದ್ರಾವಿಡ್ ಅವರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಅನಿಸ್ತಾ ಇದೆಯಾ? ಕಮೆಂಟ್ ಮಾಡಿ. ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.